ವೆಲ್ಕಮ್ ಟು ಅರ್ಪಿತಾ ಶೂ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಅಲ್ಲಷ್ಟೇ ಹಂಗೆ ಬೆಳೆ ಎಲ್ಲ ಜೋಡಿಸ್ತಾ ಇದೆ, ಹಂಗೆ ಬ್ಲಾಗನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕೋದ್ರೂ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ನೀವು ನನ್ನ ವೀಡಿಯೋನ ನೋಡ್ಬೋದು. ಸೊ ಈ ಕ್ಯೂಟ್ ಆಗಿರುವಂಥ ಸ್ಟ್ಯಾಂಡನ್ನು ಮೀಸೋದಿಂದ ತರಿಸಿರೋದು, ತುಂಬ ಚೆನ್ನಾಗಿದೆ. ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಹೋಲ್ಡ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ತಗೋಬೋದು. ಆಲ್ಮೋಸ್ಟ್ ಇತ್ತೀಚೆಗೆಲ್ಲ ಸ್ವಲ್ಪ ಮೀಶೋದೇ ಜಾಸ್ತಿ ಶಾಪಿಂಗ್ ಆಗಿಬಿಟ್ಟಿದೆ. ಮೆಟೀರಿಯಲ್ ತುಂಬ ಚೆನ್ನಾಗಿರುತ್ತೆ, ಅದು ನೋಡಿ ತೊಗೋಬೇಕಷ್ಟೆ. ಕ್ಲಾತ್ ಮೆಟೀರಿಯಲ್ಸು ನನಗೆ ಅಷ್ಟಾಗಿ ಮೀಶೋದು ಇಷ್ಟ ಆಗಲ್ಲ. ಬಟ್ ಡೆಕೋರೇಷನ್ ಐಟಮ್ಸ್ಗಳಾಗಿರ್ಬೋದು, ಇನ್ನು ಪಾತ್ರೆ ಐಟಮ್ಸ್ ಆ ಥರ ಬರುತ್ತಲ್ಲ ಅದಾಗಿರ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬಜೆಟ್ ಫ್ರೆಂಡ್ಲಿ ಅಂತಲೂ ಅನಿಸುತ್ತೆ. ಹೊರ್ಗಡೆ ಎತ್ಕೊ ಅಲ್ಲೂ ಕಂಪೇರ್ ಮಾಡಿದ್ರೆ ತುಂಬ ಕ್ಯೂಟಾಗಿರುತ್ತೆ. ಹಾಗಾಗಿ ನಾನು ಇವಾಗ ಮೀಶೋದಲ್ಲೇ ಏನಾದರೂ ಡೆಕೋರೇಷನ್ ಐಟಮ್ ತರಿಸ್ಬೇಕಂದಾಗ ಪಾಲ್ಪರ್ ಆಗಿರ್ಬೋದು, ಆ್ಯಂಡ್ ಫ್ಲವರ್ಸ್ಗಳಾಗಿರ್ಬೋದು, ತುಂಬ ಚೆನ್ನಾಗಿರ್ತವೆ. ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ನಾನು ಬೇಗ ಕೆಲಸ ಮುಗಿಸ್ಕೊಂಡು ಇದು ಕೂಡ ಚೆನ್ನಾಗಿದೆ. ಬ್ಯಾಂಡ್ ಗೋಲ್ಡು ಮತ್ತು ರೆಡ್. ಫ್ರೆಂಡ್ಸ್, ಇನ್ನೂ ಒಂದು ಲಾಸ್ಟ್ ಲಾಗಲ್ಲೂ ಕೂಡ ನಾನು ಹೇಳಿದ್ದೆ. ಸೊ ಅಕ್ಕಂದು ಮನೆ ವೀಡಿಯೋನ ರ್ಯಾಂಡಮಾಗಿ ತೋರಿಸಿದೆ. ಸೊ ಫುಲ್ ಏನು ತೋರಿಸಿರ್ಲಿಲ್ಲ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಿದ್ದು ಏನಪ್ಪ ಅಂದರೆ, ನಿಮ್ಗೆ ಇನ್ನೂ ಯಾವ್ಯಾವ ಖುಷಿ ಅಲ್ವಾ, ಎನಿ ಟೈಮ್ ಜೊತೆಲೇ ಇರ್ಬೋದು ಅಕ್ಕ ಮತ್ತು ನೀವು ಅಂತ. ಹೌದು, ಅಕ್ಕ ಮತ್ತು ನಾನಿವಾಗ ಯಾವಾಗಲೂ ಜೊತೆಲೇ ಇರ್ತೀವಿ. ಅದೇ ಬೇಕು ಅಂದ ತಕ್ಷಣ ಅಕ್ಕ ಕೆಳಗಡೆ ಬರ್ತಾರೆ, ನಾನು ಮೇಲ್ಗಡೆ ಬರ್ತಿರ್ತೀನಿ. ಏನೋ ಒಂಥರ ಇನ್ನೂ ಹತ್ರ ಆದ್ವಿ ಏನೋ ಥರ ಫೀಲು. ಒಂಥರ ನನಗಂತೂ ತುಂಬ ಖುಷಿಯಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಒಂದು ಈ ಥರ ಸ್ಟ್ಯಾಂಡಲ್ಲಿ 4 ಜೊತೆ ಬಳೆನ ನಾವು ಹೋಲ್ಡ್ ಮಾಡ್ಬೋದು. ಸೊ ಇದೇನು ಮಾಡಿಬಿಟ್ಟೆ, ಪೇಪರಲ್ಲಿದ್ದನ್ನು ಆರಾಮಾಗಿ ತೆಗೆದು ಹಾಕ್ಬಿಟ್ಟೆ. ಬಟ್ ತೋರಿಸ್ತೀನಿ ನೋಡಿ, ಹೇಗಿದೆ ನೋಡಿ. ಅದನ್ನೆಲ್ಲ ಇದಕ್ಕೆ ಹೋಲ್ಡ್ ಮಾಡಬೇಕು. ಸೊ ಒಂದೇ ಟಾಪಿಕ್ ತಗೊಂಡು ನಿಮಗೂ ಬೋರ್ ಮಾಡಲ್ಲ, ಪಟ್ ಅಂತ ಇದಕ್ಕೆಲ್ಲ ಹೋಲ್ಡ್ ಮಾಡಿಬಿಟ್ಟು ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಫೈನಲಿ ಬಳೆ ಸ್ಟ್ಯಾಂಡ್ಗೆ ಬಳೆನ ಫಿಕ್ಸ್ ಮಾಡಾಯಿತು. ಸೊ ಆವಾಗಲೇ ಆಯಿತು. ಕ್ಯೂಟಾಗಿ ಕಾಣಿಸ್ತಾ ಇದೆ. ಕೆಳಗೆ ಬಿಟ್ರೆ ಎಲ್ಲ ಗೋವಿಂದ. ಸೊ ಒಂದು ಇದರಲ್ಲಿ ಸುಮಾರು ಕರೆಕ್ಟಾಗಿ ಇಲ್ಲಾಂದ್ರೂ 4ರಿಂದ 5 ಜೊತೆ ಜೋಡಿಸ್ಬೋದು. ಒಂದೊಂದು ಬ್ಯಾಂಗಲ್ಸು ಸಾಲ್ಟೇಜ್ ಇದೆಯಲ್ಲ, ಹಂಗಾಗಿ 6 ಜೊತೆ ಕೂಡ ಇದೆ. ಸೊ ಅಕ್ಕ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದಾರೆ. ಕಷ್ಟ ಮದನ್ ಇಂಥ ಬೇಬಿನ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ಇದಕ್ಕೆ ಪ್ಯಾಂಪರ್ಸ್ ಆಮೇಲೆ ಚೇಂಜ್ ಮಾಡ್ತೀನಿ ಬಿಡು. ಸೊ ಇದಕ್ಕೆ ಸ್ಕ್ರೀನ್ ಹಾಕಿದೆ ವಾಶ್ರೂಮ್ಗೆ. ಇನ್ನೊಂದು ರೂಮ್ಗೆ ಸ್ಕ್ರೀನ್ ಹಾಕಬೇಕು. ಹಾಗೆ ಅಪೋಸಿಟ್ ಒಂದು ರೂಮ್ ಇದೆ, ಅಲ್ಲಿಗೂ ಸ್ಕ್ರೀನ್ ಹಾಕಬೇಕು. ಇದಕ್ಕೆ ಸ್ಕ್ರೀನ್ ಅಗತ್ಯ ಇಲ್ಲ. ಇಲ್ಲಿ ಒಂದು ಡೈನಿಂಗ್ ಹಾಲ್ ಇದೆ ಆ್ಯಂಡ್ ಅಲ್ಲಿ ದೇವ್ರ ಮನೆ, ಅಲ್ಲಿ ಅಡುಗೆ ಮನೆ ಇದೆ. ಸೊ ಇಲ್ಲಿಗೇನು ಸ್ಕ್ರೀನ್ ಅವಶ್ಯಕತೆ ಇಲ್ಲ. ಇಲ್ಲಿಗೇನು ಸ್ಕ್ರೀನ್ ಅವಶ್ಯಕತೆ ಇಲ್ಲ. ಬನ್ನಿ ಇವಾಗ ಸ್ಕ್ರೀನನ್ನು ಫಿಕ್ಸ್ ಮಾಡೋಣ. ಸೊ ಮನೇಲಿರೋದು ಕೂತ್ಕು ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ. ಅಕ್ಕನೂ ಕೂಡ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದಾರೆ. ಸೊ ಒಳಗಡೆ ಫುಲ್ಲು ಕತ್ಲೆ ಕಾಣಿಸ್ತಾ ಇದೆ, ಲೈಟ್ ಹಾಕಿಲ್ಲ, ಹಾಗಾಗಿ ಸ್ಕ್ರೀನ್ ಹಾಕಬೇಕು. ಸೊ ಒಂದು ಸಂಜೆ ಟೈಮ್ ಆಗ್ತಿದ್ದಂಗೆ ನಮ್ಮ ಮನೆ ಹತ್ರ ನೋಡೋದೇ ಒಂದು ಖುಷಿ, ತೋಟ ನೋಡೋದೇ ಒಂದು ಖುಷಿ. ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ. ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ.
ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫೋನಗ್ರಾಮ್ ಮತ್ತು ಇನ್ನೊಂದು ಲೆಮನ್ ಪಪಾಯ ಹಣ್ಣಾಗಿ ಕೆಳಗಡೆ ಬಿದ್ದೋಗ್ತಾ ಇದೆ. ಯಾರು ಪಪಾಯ ಅಷ್ಟಕ್ಕೆ ತಿನ್ನೋದೇ ಇಲ್ಲ ಇಲ್ಲಿ ನಮ್ಮ ಮನೆ ಹತ್ರ. ಸೊ ನಮ್ಮ ರಾಣಿಯಲ್ಲಿ ನಿಂತಿದ್ದಾರೆ. ರಾಣಿ ಅಂತಂದರೆ ನನ್ನ ಸ್ಕೂಟಿ. ಸೊ ಅಣ್ಣನ ಗಾಡಿನೂ ಕೂಡ ಅಲ್ಲೇ ತೋಟದೊಳಗಡೆ ಹಾಕಿದ್ದೀವಿ. ನಮ್ಮ ಪಡ್ಸಾಲೆ ಮೇಲೆಲ್ಲ ಇವತ್ತು ಹುಡಿ ಸಾಮಾನು ಹಾಕಿರೋದ್ರಿಂದ ಸಾಂಬಾರು ಪೌಡ್ರು ಮಾಡ್ತಾರಲ್ಲ ಅದೆಲ್ಲ ಹೊಣೆ ಹಾಕಿದ್ವಿ. ಹಂಗಾಗಿ ತೋಟದ ಹತ್ರ 2 ಗಾಡಿನೂ ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ನಮ್ಮ ಪಾಟ್ಗಳೆಲ್ಲ ಇದೆ ಫ್ರೆಂಡ್ಸ್. ಇದೆಲ್ಲ ನಾನು ಹಾಕಿರೋ ಗಿಡಗಳು ಅದೇ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ಯಾವುದು ಕ್ಲೀನ್ ಮಾಡ್ತಾ ಇಲ್ವಲ್ಲ, ಹಂಗಾಗಿ ಜಾಸ್ತಿ ಕಳೆ ಸೊಪ್ಪು ಅದು ಇದು ಬೆಳ್ಕೊಬಿಟ್ಟೈತೆ. ಎಷ್ಟೊತ್ತು ಹೊರಗಡೆ ಹೋಗ್ತೀನಿ ಇವನ್ನೆಲ್ಲ ಕ್ಲೀನ್ ಮಾಡ್ತೀನಿ, ಎಷ್ಟೊತ್ತು ಗಿಡಗಳನ್ನೆಲ್ಲ ಕೇರ್ ಮಾಡ್ತೀನಿ ಅಂತ ಅನ್ನಿಸ್ತದೆ. ಅಲ್ಲಿವರೆಗೂ ಇದೆ, ಅಲ್ಲಿವರೆಗೂ ಜೋಡಿಸಿದ್ದೀನಿ. ಅಕ್ಕನ ಮನೇಲಿ ಇವಾಗ ಒಂದಿಷ್ಟು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಇದು ಅಷ್ಟಲಕ್ಷ್ಮಿ ಗಿಡ ಅಂತ ಹೇಳ್ತಾರೆ. ಸೊ ನಾನು ಹಾಕಿದ್ದೀನಿ ಇದು ಫ್ರೆಂಡ್ಸ್. ಇದು ಈ ಥರದೊಂದು ಬಲ್ತಿರೋದು, ಈ ಥರದೊಂದು ಕಡ್ಡಿ ಹಾಕ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ತುಳಸಿ, ಒಂದು ಅಲೆವೆ ಬದಲು ಫ್ರೆಂಡ್ಸ್. ಸ್ಕ್ರೀನ್ ಫಿಕ್ಸ್ ಮಾಡೋಕ್ಕೂ ಮೊದಲೇ ಚಂದನ ಕಾಫಿ ಮಾಡಿಕೊಟ್ಲು, ಕಾಫಿ ಕುಡಿತಾ ಇದ್ದೀನಿ. ಮದನ ಆಟ ಆಡಿಸ್ತಾ ಇದ್ದಾನೆ, ಆದರೂ ಅಳ್ತಾ ಇದ್ದಾಳೆ ಅವಳು. ಅವಳನ್ನ ತಿರ್ಗಾಡಿಸ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಅವಳಿಗೂ ಅಂತ ಕೂತ್ಕೊಂಡ್ರೆ ಆಗಲ್ಲ. ನಾನು ಎಷ್ಟೊತ್ತು ಗಂಟೆ ತಿರ್ಗಾಡಿಸ್ಕೊಂಡು ಅವಳ ಜೊತೆ ಆಟ ಆಡ್ತಿದ್ದೆ. ನಾನು ಎಷ್ಟೊತ್ತೈತೆ ತಿರ್ಗಾಡಿಸ್ಲಿ, ಇವಾಗ ಅವ್ರ ಅಣ್ಣ ಆಟ ಆಡಿಸ್ತಾ ಇದ್ದಾನೆ. ಸೊ ಫ್ರೆಂಡ್ಸ್, ಹೊರಗಡೆ ನೋಡ್ಬೋದು ವಿಡಿಯೋ ಎಷ್ಟು ಕ್ಲಾರಿಟಿ ಬರ್ತದೆ, ಅದೇ ಒಳಗಡೆ ಬರಲಿ ಫುಲ್ಲು ಬ್ಲರ್ ಒಳಗಡೆ ಫುಲ್ಲು ಬ್ಲರ್ ಬರುತ್ತೆ ವಿಡಿಯೋ. ಸೊ ಹೊರಗಡೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತು ತಲೆ ಚೆನ್ನಾಗಿ ಆಯಿಲ್ ಹಾಕಬೇಕು. ನಮ್ಮಿತ್ತ ಮೇಡಮ್ ಬಿಡ್ತಾ ಇಲ್ಲ, ಅವನು ಕೂಡ ತಿರ್ಗಾಡ್ಸು ಅಂತಂತಾಳೆ. ಇವಾಗ ಆಟಗಳು ಕಲ್ತ್ಬಿಟ್ಟಿದ್ದಾಳೆ, ಒಂದೇ ಮಾತ್ರ ಕೂರಲ್ಲ. ಫ್ರೆಂಡ್ಸ್, ಫೈನಲಿ ಸ್ಕ್ರೀನನ್ನು ಫಿಕ್ಸ್ ಮಾಡಾಯಿತು. ಸೊ ಆದರೆ ಅಕ್ಕನ ಕೆಲಸ ಅಂತ ಇನ್ನೂ ಮುಗ್ದಿಲ್ಲ. ಕಸ್ಟಮರ್ ಇವತ್ತೇ ಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಇಲ್ಲಿಗೆ ಮತ್ತು ಅಲ್ಲಿಗೆ ವಾಶ್ರೂಮ್ಗೆ ಆ ರೂಮ್ಗೆ ಒಂದೇ ಥರ ಹಾಕಿದ್ದಾರೆ. ಸೊ ಇಲ್ಲಿ ಬಂದು ಕಿಟಕಿಗೂ ಕೂಡ ಒಂದೇ ಥರ ತಗೊಂಡಿದ್ದಾರೆ. ಬಟ್ ಇನ್ನೊಂದು ತರಬೇಕು, ಕಿಟಕಿಗೆ ಶಾರ್ಟೇಜ್ ಇದೆ, ಅದು ದೊಡ್ಡ ಕಿಟಕಿ. ಹಾಗೆ ಹಾಸಿಗೆ ಕವರ್ನು ಕೂಡ ಬ್ಲೂ ಕಲರೆಲ್ಲ ತಂದಿದ್ದಾರೆ. ಆ್ಯಕ್ಚುಲಿ ಅಕ್ಕಂಗೆ ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಮನೆ ಕಬೋರ್ಡ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಫುಲ್ಲು ದೊಡ್ಡಕ್ಕಿದೆ, ಎಷ್ಟು ಬಟ್ಟೆನಾರು ಕೂಡ ಸ್ಟೋರ್ ಮಾಡ್ಬೋದು. ಅದೇನು ಗೊತ್ತಿಲ್ಲ, ಕೆಳಗಡೆ ಲಾಕ. ಸೊ ನೋಡ್ತಾ ಇರ್ಬೋದು, ಈ ಥರ ಎಷ್ಟು ಬಟ್ಟೆ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಫುಲ್ಲು ದೊಡ್ಡಕ್ಕಿದೆ ಈ ಮನೇಲಿ. ಒಂದು ಸಿಪ್ಪಲ್ಲ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದಾರೆ. ಸೊ ಎಲ್ಲ ಬಟ್ಟೆನೂ ಹಾಕಾಗಿದೆ, ಇಷ್ಟು ಬಟ್ಟೆ ಇದೆ. ಅದಕ್ಕೆ ಚಂದನಿಗೆ ಹೆಲ್ಪ್ ಮಾಡಿಕೊಟ್ಬಿಡೋಣ ಅಮ್ಮಂಗೆ ಅಂದ್ಬಿಟ್ಟು ಹೆಲ್ಪ್ ಮಾಡಿಸ್ಕೊತಾ ಇದ್ದೀನಿ. ಇಷ್ಟು ಕ್ಲೀನ್ ಮಾಡಿಬಿಟ್ಟು ರೂಮ್ ಹೇಗೆ ಕಾಣಿಸ್ತಿದೆ ಏನು ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಟೈಮ್ ಸಾಕಾದರೆ ಇವತ್ತು ಮಾಡ್ತೀವಿ, ಇಲ್ಲಾಂದರೆ ನಾಳೆ. ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ, ಅದಕ್ಕೆ ತರ್ಕತಾವಳೆ ಅಲ್ವಾ. ಸೊ ನೋಡೋಣ ಬನ್ನಿ. ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ರೂಮ್ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಪಟ್ ಅಂತ ಮಾಡಿಬಿಡ್ಬೇಕು ಇವಾಗ. ಯಪ್ಪ ಅಕ್ಸಿ ಬರ್ತೈತೆ. ಮಾಮ ಇರ್ತೀನಿ ನಿನ್ನ ಹತ್ರ ಇದೆಯಾ ಲಿಪ್ಸ್ಟಿಕ್ಕು? ಹನಿ ಮಾಮ ಅರ್ಥ ನಿನ್ನ ಹತ್ರ ಇತ್ತಾ? ಮಾಮ ಅರ್ಥ ಲಿಪ್ಸ್ಟಿಕ್ಕು ನಾನು ತರ್ಸ್ಕೊಂಡಿದ್ನಲ್ಲ, ಅದು ನಾನು ತೀರ್ಸಾಗೈತೆ ಅನ್ಕತ್ತಿದೆ. ಫ್ರೆಂಡ್ಸ್, ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಕು. ನನ್ನ ಫೇವ್ರೆಟ್ ಶೇಡು ಕೂಡ ಇದು. ಮಾಮ ಅರ್ಥ ನಾನು ಯೂಸ್ ಮಾಡೋದು. ಲಿಪ್ಸ್ಟಿಕ್ ಲವರ್ ಯಾರು ತಾನೇ ಇಲ್ಲ ಗರ್ಲ್ಸಲ್ಲಿ, ಅಲ್ವಾ ಚಂದ? ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಈ ಶೇಡ್, ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಶೇಡ್. ನನ್ನ ಲಾಸ್ಟ್ ವೀಡಿಯೋಗೆ
ಹಣೆಗೆ ಕುಂಕುಮ ಇಡಿ ಅಂತ ಏನೋ ಕಮೆಂಟ್ ಮಾಡಿದ್ರು ಒಬ್ಬರು. ಆ್ಯಕ್ಚುಲಿ ನಾನು ಕುಂಕುಮ ಬಾಣಂತಿ ಟೈಮ್ಗಳಲ್ಲಿ ಇಡಂಗಿಲ್ವಂತೆ, ಆದರೂ ನಾನು ದೇವಸ್ಥಾನಕ್ಕೆ ಹೋದ್ರೂ ಇಟ್ಬಿಡ್ತೀನಿ. ಬಟ್ ನನಗೆ ಕುಂಕುಮ ಇಡೋದಂದರೆ ತುಂಬಾ ಇಷ್ಟ. ನಾನು ಮದುವೆಗಿಂತ ಮುಂಚೆನೇ ಕುಂಕುಮ ಇಡ್ತದೆ. ಇನ್ನು ಮದುವೆ ಆದ್ಮೇಲೆ ಕೇಳಬೇಕಾ, ಇನ್ನೂ ಜಾಸ್ತಿನೇ ಇಡ್ತೀನಿ. ಬಾರೆ ವಿಡಿಯೋ ಆನಲ್ಲಿದ್ದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಸುಮ್ಮನೆ ಪಟ ಪಟ ಅಂತ ಮಾತಾಡ್ತಾನೆ ಇರ್ತೀನಿ. ಸೊ ಎಲ್ಲ ಕ್ಲೀನೆಲ್ಲ ಮಾಡಾದ್ಮೇಲೆ ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಬಟ್ಟೆ ಮಡಿಸ್ಬೇಕಾದ್ರೆ ನಂಗೊಂದು ಬ್ಲೌಸ್ ಸಿಕ್ತು. ಸೊ ಇದು ನಾನು ಒಂದು ಟೈಮಲ್ಲಿ ಇದೆ ನಾನು ವರ್ಕ್ ಮಾಡಿದ್ದಂಥ ಬ್ಲೌಸು ನೋಡ್ತಾ ಇರ್ಬೋದು. ನಾನೇ ಸ್ಟಿಚ್ ಮಾಡಿ ಆವಾಗ ಸ್ಟಾರ್ಟಿಂಗು ನಾನು ಕಲ್ತಿದ್ದು ಬ್ಲೌಸ್ ಕಲ್ತಿದ್ದು ಫ್ಯಾಷನ್ ಡಿಸೈನಿಂಗು ಮುಗಿಸಿದ್ದೆ. ಸೊ ಆವಾಗ ನಾನು ಹೊಲಿದಂಥ ಬ್ಲೌಸು. ನನಗೆ ಅವಾಗ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಸೋಕ್ಕೆ ಟೈಮ್ ಇರಲಿಲ್ಲ. ಒಂದು ಮದುವೆ ಇತ್ತು, ಆವಾಗ ನಾನು ಈ ಥರ ವರ್ಕ್ ಮಾಡ್ಕೊಂಡಿದ್ದೆ, ಹ್ಯಾಂಡ್ ವರ್ಕ್ ಮಾಡ್ಕೊಂಡಿದ್ದೆ. ಆದ್ರೂ ಇವಾಗ ಮಾಮೂಲಿ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಮಾಡ್ಬೋದು ಮಾಡಿದ್ರೆ. ಬಟ್ ಫಸ್ಟ್ ಟೈಮ್ ಮಾಡಿದ್ದು ಎಲ್ರಿಗೂ ಒಂಥರ ಮೆಮೊರಿ ಇರುತ್ತೆ ಅಲ್ವ, ಹಂಗಾಗಿದ್ದು ನಾನು ಫಸ್ಟ್ ಟೈಮು ನನಗೆ ಅಂತ ಹೊಲ್ಕೊಂಡಿದ್ದ ಬ್ಲೌಸು, ಹಾಗೆ ಫಸ್ಟ್ ಟೈಮ್ ವರ್ಕ್ ಮಾಡಿದಂತಹ ಬ್ಲೌಸ್ ಅಂತಲೇ ಹೇಳ್ಬೋದು. ನಾನು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಇದು ತುಂಬ ದೊಡ್ಡ ಸೀರೆ, ರೇಷ್ಮೆ ಸೀರೆ ಅಂತಾರಲ್ಲ ಅದು. ಇದು ರೇಷ್ಮೆ ಸೀರೆ ಕತೆ ಹೆಂಗಪ್ಪ ಆಗಿತ್ತು ಅಂತಂದರೆ, ಅಕ್ಕ ರೇಷ್ಮೆ ಸೀರೆ ತೊಗೊಂಡಿದ್ರು, ಮೈಸೂರಲ್ಲಿದ್ದರು ಅವಾಗ. ಅವರು ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಿದ್ರಲ್ಲ, ಎಂಬ್ರಾಯ್ಡ್ರಿ ವರ್ಕು ಮತ್ತು ಹ್ಯಾಂಡ್ ವರ್ಕ್ ಮತ್ತು ಬ್ಲೌಸ್ ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ರು. ಅವರು ಹೊರಟೆ ಹೋಗಿದ್ರು, ಕೊಡ್ದಂತೆ ಬ್ಲೌಸ್ನೇ ಕೊಡ್ದಂತೆ ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ರು. ಆ ಬ್ಲೌಸ್ ಇದು ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಶಿವು ಅವ್ರದ್ದು ಮತ್ತು ನಂದು ಫೋಟೋ ಹಾಕ್ಕೊಂಡಿದ್ದೀನಿ. ಆವಾಗ ವೇರ್ ಮಾಡಿದಂಥ ಸೀರೆ, ದೊಡ್ಡ ಸೀರೆ, ರೇಷ್ಮೆ ಸೀರೆ, ತುಂಬ ಭಾರನಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಮರೂನ್ಗೆ ಗೋಲ್ಡ್ ಕಾಂಬಿನೇಷನು. ಈ ಸೀರೆ ಆಲ್ ಟೈಮ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನ್ನ ಇವಾಗಿನ ಮೊಬೈಲ್ ಡಿಸ್ಪ್ಲೇಲೂ ಕೂಡ ಇದೇ ಫೋಟೋ, ಈ ಸ್ಯಾರಿ ವೇರ್ ಮಾಡಿದ್ದೀನಲ್ಲ ಇದೇ ಫೋಟೋ ಇರೋದು. ಶಿವ ಅವ್ರದ್ದು ನಂದು ಫೋಟೋ ತೊಗೊಂಡಿದ್ದೆ ಆವಾಗ. ಇದೇ ಸ್ಯಾರಿಗೆ ಅದೇ ಬ್ಲೌಸ್ ಮಿಸ್ ಆಯ್ತು ಅಂತ ಹೇಳಿದ್ನಲ್ಲ, ಆವಾಗ ನಾನು ಸ್ಯಾರಿಲೇ ತುದಿ ಬರುತ್ತಲ್ಲ ನೋಡಿ, ಸರ್ಗ ಹತ್ರ ಬರುತ್ತಲ್ಲ, ಸರ್ಗಲ್ಲ ಸರ್ಗ ಹತ್ರ ಬರುತ್ತಲ್ಲ, ಅಲ್ಲೇ ಸ್ವಲ್ಪ ಕಟ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಮದುವೆಗೂ ಕೂಡ ವೇರ್ ಮಾಡಿದ್ದೆ ಒಂದ್ಸಲಿ, ಕಸಿನ್ ಮದುವೆಗೆ, ಆ್ಯಂಡ್ ಒಂದ್ಸಲಿ ನನ್ನ ಫ್ರೆಂಡ್ ಮದುವೆಗೂ ಕೂಡ ವೇರ್ ಮಾಡಿದ್ದೆ. 2 ಸಲ ವೇರ್ ಮಾಡಿದ್ದೆ ಈ ಸ್ಯಾರಿನ. ಎಷ್ಟು ಅನ್ನಿಸ್ತಾಯ್ತಲ್ವ ಬಟ್ಟೆಗೆ, ಘಾಟ್ ಬರ್ತೈತೆ ಯಾಕೋ. ಫ್ರೆಂಡ್ಸ್, ಸ್ಕ್ರೀನ್ ಸ್ವಲ್ಪ ಸಾಲ್ಟೇಜ್ ಆಗಿತ್ತು. ಆ ಕಡೆ ಈ ಕಡೆಗೆ ಸ್ವಲ್ಪ ಒಂದು ಸ್ಕ್ರೀನ್ ಇತ್ತು ಹಳೇದು, ಅದನ್ನೇ ಕಟ್ ಮಾಡಿ ಆ ಕಡೆ ಈ ಕಡೆಗೆ ಹಾಕ್ಬಿಟ್ಟು ಮಧ್ಯದಲ್ಲಿ ಇತ್ತು ಬ್ಲೂನ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಅಕ್ಕ ರೆಡಿ ಮಾಡ್ತಾ ಇದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಫೈನಲಿ ರೂಮ್ ಎಲ್ಲ ರೆಡಿ ಆಯಿತು. ಅಲ್ಲಿ ಮೇಲ್ಗಡೆನೂ ಕೂಡ ಪ್ಲೇಸು ತುಂಬ ಇದೆ, ಏನಾದರೂ ಇಟ್ಕೋಬೋದು. ಮ್ಯಾಚಿಂಗ್ ಚೆನ್ನಾಗಿದೆ ಅಲ್ಲ, ಮ್ಯಾಚಿಂಗ್. ಸೊ ಇದು ಮಾಮೂಲಿ ಒಂದು ಬೆಡ್ರೂಮ್, ಈ ಥರ ಇದೆ ಲುಕ್. ಅದು ದೇವ್ರ ಮನೆ ಮತ್ತು ಅದು ಅಡುಗೆ ಮನೆ. ಹೊರಡೋಣ ಆ ಮನೆಗೆ. ಇಲ್ಲಿ ಕನ್ನಡಿ ಫಿಕ್ಸ್ ಮಾಡಿಸಿದ್ದೀವಿ. ಸೊ ಇದು ಮನೆ ದೊಡ್ಡದಾಗಿದೆ ಅಲ್ವಾ, ಹಾಗಾಗಿ ಇಲ್ಲೇ ರೆಗ್ಯುಲರ್ ಕಸ್ಟಮರ್ಗಳನ್ನೆಲ್ಲ ಅಟೆಂಡ್ ಮಾಡ್ತಿರೋದು, ಮತ್ತು ಬೇರೆ ಬೇರೆ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಸೊ ಮೇನ್ ಸಿಟಿ ಆಗಿರೋದ್ರಿಂದ ಸೊ ಎರಡೆರಡು ಕಡೆ ಬಾಡಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಮನೆ ಮತ್ತು ಇದೆಲ್ಲ ಒಂದೇ ಕಡೆ ಮಾಡ್ಕೊಂಡಿದ್ದೀವಿ. ಸೊ ಫ್ಯಾಷನ್ ಡಿಸೈನಿಂಗ್ ಅಂದರೆ ಗೌನು, ಬ್ಲೌಸು, ಚೂಡಿದಾರ್ ಇವೆಲ್ಲ ಸ್ಟಿಚ್ ಮಾಡ್ಸೋಕ್ಕೂ ಬರ್ತಾರೆ. ಆ್ಯಂಡ್ ಪಾರ್ಲರ್ಗೂ ಕೂಡ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ. ಆ್ಯಂಡ್ ಹೊಸ್ದಾಗೂ ಕೂಡ ಗೊತ್ತಾಗ್ತಿರೋರೆಲ್ಲ ಬರ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಒಂದು ಮಿರರ್ ಈ ಥರ. ಆ್ಯಂಡ್ ಎಕ್ಸ್ಟ್ರಾ ಮಿರರ್ ಒಂದಿತ್ತು, ಈ ಕಡೆ ಫಿಟ್ ಮಾಡಿಸಿದ್ದಾರೆ.
ಆ ಕಡೆ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಾ ಇದ್ದೀರಾ ಫ್ಯಾಷನ್ ಡಿಸೈನಿಂಗ್ ಏನೇನು ಥಿಂಗ್ಸ್ಗಳು ಬೇಕು ಅಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದು ಇನ್ನೂ ಸೆಟಪ್ ಆಗಿಲ್ಲ ಫುಲ್ಲು. ಸೊ ಇಷ್ಟು ಇನ್ನೂ ರೆಡಿ ಆಗ್ತದೆ. ಆದ್ರೂ ಕಸ್ಟಮರ್ಸ್ ಬರ್ತಾಯಿದ್ದಾರೆ, ಅಟೆಂಡ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನನಗೆ ಹ್ಯಾಪಿ ಪ್ಲೇಸ್ ಇದು. ಮಿರರ್ ಮುಂದೆ ಬಂದು ನಿಂತ್ಕೊಬಿಡ್ತೀನಿ, ಒಂದೊಂದ್ಸಲ ಡ್ಯಾನ್ಸ್ ಮಾಡ್ತಿರ್ತೀನಿ. ಆ್ಯಕ್ಚುಲಿ ನನಗಿಂತ ಹೆಚ್ಚಾಗಿ ಈ ಮೇಡಮ್ ಅವರು ಮಿರರ್ ಮುಂದೆ ಬಂದು ಡ್ಯಾನ್ಸ್ ಮಾಡೋದು. ಹಾಗೆ ನಾನು ಬಂದು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಈಗ ಕೆಳಗಡೆ ಮನೆಗೆ ಹೋಗೋಣ. ಕೆಳಗಡೆ ಮನೆಗೆ ಹೋಗಿ ಮಧ್ಯಾಹ್ನ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಕ್ಕೆ ಇನ್ನು ಮೇಲ್ಗಡೆ ಮನೇಲೇ ಇದ್ದೀನಿ. ಅಮ್ಮವರೆಲ್ಲ ವ್ಯಾಪಾರ ಕೊಟ್ಟೋಗ್ಬಿಡ್ತಾರಲ್ವ, ಹಂಗಾಗಿ ಕೆಳಗಡೆ ಮನೇಲಿ ಒಬ್ಬಳೇ ಇರಲ್ಲ, ಮೇಲ್ಗಡೆ ಮನೆಗೆ ಬಂದುಬಿಡ್ತೀರಿ. ಸೊ ನೀವೀಗ ಕೆಳಗಡೆ ಮನೆಗೆ ಹೊರಡೋಣ. ಮೇಲ್ಗಡೆ ಮನೆಯಿಂದ ಬಂದೆ ಕೆಳಗಡೆಗೆ. ಸೊ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ನೈಟ್ ಕ್ರೀಮ್ ಹಾಕ್ಕೊಂಡೆ. ಅಷ್ಟರಲ್ಲಿ ಶಿವರ್ ಬಂದರು. ಗಾಡಿನ ನಮ್ಮ ಪಡಿಸಲ ಮೇಲೆ ನಿಲ್ಲಿಸ್ತಾ ಇದೆ. ಸೊ ಅಲ್ಲೆಲ್ಲ ಹಾಳಾಗ್ತಾಯಿತ್ತು. ಇಲ್ಲಿ ಕೆಲವೊಂದು ಥಿಂಗ್ಸ್ಗಳು ಇಟ್ಬಿಟ್ಟಿದ್ವಿ, ಹಾಗಾಗಿ ಇಷ್ಟು ದಿನದವರೆಗೂ ಅಲ್ಲೇ ಇತ್ತು. ಸೊ ಪಾರ್ಕ್ ಮಾಡ್ತಾ ಇದೆ. ಆದಷ್ಟು ಆ ಕಡೆ ನಿಲ್ಲಿಸು ಶಿವ. ಕ್ರೈಟ್ ಹೇಳ್ಕೊಳ್ಳೋ. ಪೊರ್ಕೆನೇ ಎತ್ಕೊಬಿಡು. ಹೇಳಕ್ಕಿ ಬಾಯ್ ಕಡೆ. ಗಾಡಿ ನಿಲ್ಲಿಸ್ಕೊಡ್ತಾ ಇದ್ದಾರೆ. ಶಿವ ಗಾಡಿ ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು ಅಲ್ಲಿ ಬದಿಯೊಳಕ್ಕೆ. ನೆನೆ ಸ್ಕೂಟಿ ಎಲ್ಲ ಶಿವ ಕತ್ತೆ ಇದ್ದಂಗದೆ ಅಲ್ವಾ? ಕತ್ತೆ ಇದ್ದಂಗದೆ ಅಲ್ವಾ? ಏನೋ ಒಂಥರ ಚೆನ್ನಾಗಿದೆ. ಇಲ್ಲಿಗೆ ನಾನು ಕಣ್ಣು ಬರೆಸ್ತಾರಲ್ಲ ಅದು ಬರ್ಸೋ ಅಂತಂದೆ. ಯಾರ ಹತ್ರನೂ ನೋಡಿದೆ ಫ್ರೆಂಡ್ಸ್, ಇಲ್ಲಿಗೆ ಕಣ್ಣು ಬರೆಸಿದ್ರೊಳಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಭೂಮಿ ಬೇಡ ಜಾತ್ರೆ ಅಂತಂದ. ಅಲ್ಲಿ ಸ್ಕೂಟಿ ಮೇಲೆ ಐತೆ ನೋಡಿ. ಇದಿರೋದ ಹಿಂಗ ಇಲ್ಲ ಬಿದೋಗ್ದಾಗ ಡೊಕ್ಕಾಗೈತಾ? ರೌಂಡ್ ಶೇಪನಾ? ಗಾಡಿ ಕಳಿಸಿ ನಾಳೆ ಕಳಿಸ್ಕೊಡ್ತೇನೆ ಬಿಡು. ಭಾನುವಾರ ಅದನ್ನ ಗಾಡಿ ಕಲ್ತ್ಕೊ, ಚೆನ್ನಾಗಿರುತ್ತೆ. ಕಲ್ಸ್ಕೊಡ್ತೇನೆ ಶಿವ. ಅಲ್ಲಿ ಆಯ್ತು, ಸ್ಕೂಟಿ ಮೇಲೆ ಆಯ್ತು, ಮುಚ್ಚೋದೈತೆ. ತನ್ನ ಮುಚ್ಚು. ನಾನು ಮುಚ್ಚಬೇಕಾ? ಮುಚ್ಚು, ಏನಾಗಲ್ಲ. ಸೊ ಇದು ನಮ್ಮ ಅಣ್ಣನ ಗಾಡಿ, ನಂದು ಸ್ಕೂಟಿ. ನಂದು ಅಂತ ಇರೋದೇ ಅದೊಂದು ಸ್ಕೂಟಿ. ಇದು ಶಿವ ಅವರ ಎಲೆಕ್ಟ್ರಿಕ್ ಗಾಡಿ. ಆ್ಯಂಡ್ ಇನ್ನೊಂದು 220 ಇದೆ. ಕರ್ಕೊಬ ಇಲ್ಲಿ ಹೇಳ. ಏನ್ ಹೇಳ್ತವಳೆ? ಚಾರ್ಜರ್ ಐಡೆಂಟಿಫೈ ಮಾಡೋದು ಹೆಂಗೆ ಹೇಳು? ದಪ್ಪುಂಡೆ ಅಂತಂದ್ರೆ ನಾರ್ಮಲ್ ಫೋನ್ಗಳು ಹಾಕೋದು. ಐಫೋನ್ ಚಾರ್ಜರ್ ಆದರೆ ಚಿಕ್ಕ ಬುಂಡೆ. ಸೌಂಡು ಅವಳು ತುಂಬ ಜಾಗೃತೆ ಆಗವಳೆ. ಏನಾದ್ರು ಸೌಂಡ್ ಬಂದರೆ. ಚಂದು ಅವರು ಡ್ಯಾನ್ಸ್ ಪ್ರಾಕ್ಟೀಸಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅವಳಿಗೆ ಫಂಕ್ಷನ್ ಇದೆ ನೆಕ್ಸ್ಟ್ ಮಂತು 2nd ವೀಕಲ್ಲಿ. ಅಕ್ಕ ಇವತ್ತೆಲ್ಲ ಟಯರ್ಡ್ ಆಗ್ಬಿಟ್ಟೈತೆ. ಕಸ್ಟಮರ್ ಇವತ್ತೇ ಬೇಕು ಅಂತ ಹೇಳಿದರು. ಹಾಗಾಗಿ ಬ್ಲೌಸ್ ಸ್ಟಿಚ್ ಮಾಡಿ ಗುಂಡಿ ಹಾಕೋಷ್ಟರಲ್ಲಿ ನಾನು ಒಬ್ಬಳೇ ಒಂದು ಸ್ವಲ್ಪ ಕೆಲಸ ಇರೋಳು ಅಂತಂದು. ನಮ್ಮ ಮನೇಲಿ ಎಲ್ಲರೂ ಬ್ಯುಸಿ. ನನಗೂ ಸ್ಟಾರ್ಟ್ ಆಯ್ತದಲ್ವಾ ಸ್ವಲ್ಪ ದಿನ. ಫ್ರೆಂಡ್ಸ್ ಅಲ್ಲಿ ನಮ್ಮ ಮಗನ ಅವನಿಗೆ ಗೊತ್ತಿಲ್ಲ ಹೆಂಗೆ ಕುಣಿತವನು. ತರಕಾರಿ ಮಾಡ್ತಾರಲ್ಲ ಅದು ಮೈಗೆ ತೊಗೊಬಿಟ್ಟು
ಅದು ಎಲ್ಲಿ ಮಾಡ್ಕೊಂಡಾರೆ ಕಡ ಇಲ್ಲ ನಾಯಿ ಬೋಗ್ಲದ್ ರೆಕಾರ್ಡ್ ಮಾಡ್ಕೊಂಡವನೆ ನಾಯಿ ಬೀಳುತ್ತದೆ ಅನ್ಕಂಡ ರೆಕಾರ್ಡ್ ಅದು ಬಂದು ಬಾಗ್ಲಾಕ ಆಫ್ ಮಾಡಿ ಬಾಗ್ಲಾಕು ಸೊ ಓ ಫ್ರೆಶ್ ಅಪ್ ಆಗು ಬಿಸಿನೀರು ಬರ್ತೈತೆ ಇದೇನೋ ದಿಲ್ಪಸನು ಅಂತೇನೋ ಶಿವರು ಏನೋ ತಂದಿದ್ದಾರೆ ಏನಿರ್ಬೋದು ಓ ಇಷ್ಟೊಂದ ಫ್ರೆಂಡ್ಸ್ ಬೋಂಡ ತಂದವ್ರೆ ಅದೇ ಯಾವ್ದು ಬೋಂಡ ಅಂದ್ರೆ ತೂತೊಡೆ ನೋಡಿ ತೂತಿರೋದಕ್ಕೆ ತೂತ್ ನೋಡೆ ಚಟ್ನಿ ಕೊಟ್ಟಿಲ್ವಾ ಸೊ ಫ್ರೆಶ್ ಅಪ್ ಆಗಿ ಕೊಡ್ತಾರೆ ಗೊತ್ತಿನ ಬೇಬಿ ನಿಂತ್ಕೊಳ್ತಾ ಇಲ್ಲ ಶಿವರು ಬಿಡ್ತಾ ಇಲ್ಲ ಸೊ ಅವಳನ್ನ ನಿಲ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ 3 ತಿಂಗಳಿಗೆ ಅವಳಿಗೆ ಹಿಂಸೆ ಮಾಡ್ತಿದ್ದಾರೆ ನಿಂತ್ಕೊ ಅಂತ ಸೊ ನೈಟ್ ಹೊತ್ತು ಮತ್ತು ಮಾರ್ನಿಂಗ್ ಟೈಮು ಶಿವರ್ಗೆ ನಾನು ಇವಾಗ ರೋಸ್ ವಾಟರ್ನ ಟ್ರೈ ಮಾಡಿಸ್ತಾ ಇದ್ದೀನಿ ಸೊ ಇದು ಕ್ಲೆನ್ಸಿಂಗ್ ಮಾಯ್ಚರೈಸರ್ ಆ್ಯಂಡ್ ಟೋನರ್ 3 ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಯೂರ್ ರೋಸ್ ವಾಟರು ನೈಟ್ ಟೈಮ್ ಮತ್ತು ಮಾರ್ನಿಂಗ್ ಟೈಮ್ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ ಇವಾಗ ಸದ್ಯಕ್ಕೆ ಹಂಗಾಗಿ ರೋಸ್ ವಾಟರ್ನ ಹಾಕ್ಸೋಣ ಅಂತ ಅಂದ್ಬಿಟ್ಟು ಪರ್ಚೇಸಿಂಗ್ ಮಾಡಬೇಕು ಅಂದ್ರೂ ಅಪೋಲೋದಲ್ಲೇ ಮಾಡ್ತಾ ಇದ್ದೀವಿ ಸೊ ಪಾಯಿಂಟ್ಗಳು ಕೂಡ ಆ್ಯಡ್ ಆಗುತ್ತೆ ನಮಗೂ ಕೂಡ ಎಕ್ಸ್ಟ್ರಾ 10% ಡಿಸ್ಕೌಂಟು ಕೂಡ ಇರುತ್ತೆ ಸೊ ಹಂಗಾಗಿ ಇವತ್ತಿನ ಡೇ ವ್ಲಾಗ್ ಈ ಥರ ಇತ್ತು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಶಿವರ್ ಬಂದು ಅವರ ಮಗಳ ಜೊತೆ ಆಟ ಆಡ್ತಾ ಇದ್ದಾರೆ ಸೊ ನಾನಿವಾಗ ಶಿವರು ನಾನು ಊಟ ತಿಂದ್ಬಿಟ್ಟು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮಲ್ಕೊಳ್ತೀವಿ ಇವತ್ತಿನ ಡೇ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಒಂದು ಬೆಲ್ ಐಕಾನ್ ಬಟನನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನನ್ನ ವಿಡಿಯೋನ ವಾಚ್ ಮಾಡ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾಂಡ್ ಲವ್ ಯು ಆಲ್.